ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಜಿಕೆ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡುತ್ತಿರೋ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಅಂದರೆ ಜೂನ್ 30, 2025 ಎರಡನೇ ಶಿಫ್ಟ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಮೊದಲನೇ ಶಿಫ್ಟ್ ಪ್ರಶ್ನೋತ್ತರಗಳು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಭಾರತದ 15ನೇ ಪ್ರಧಾನಮಂತ್ರಿ ಯಾರು? ಅಂದರೆ ಇಲ್ಲಿ ಪ್ರಧಾನಮಂತ್ರಿಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಭಾರತದ 15ನೇ ಪ್ರಧಾನಮಂತ್ರಿ ಬಂದುಬಿಟ್ಟು ನರೇಂದ್ರ ಮೋದಿ ಆಗಿರ್ತಾರೆ ಫ್ರೆಂಡ್ಸ್. ಮತ್ತು ಇವರು ನೀತಿ ಆಯೋಗದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 2, ಎರಡನೇ ಪಾಣಿಪತ್ ಕದನ ಎಷ್ಟರಲ್ಲಿ ನಡೆಯಿತು? ಎರಡನೇ ಪಾಣಿಪತ್ ಕದನ ಬಂದುಬಿಟ್ಟು ಇದು 1556 ನವೆಂಬರ್ 5ರಂದು ನಡೆಯುತ್ತದೆ ಫ್ರೆಂಡ್ಸ್. ಈ ಎರಡನೇ ಪಾಣಿಪತ್ ಕದನ ಬಂದುಬಿಟ್ಟು ಅಕ್ಬರ್ ಮತ್ತು ಹೇಮು ನಡುವೆ ನಡೆಯುತ್ತದೆ. ಅಂದರೆ ಇಲ್ಲಿ ಯುದ್ಧಗಳ ಮೇಲೆ, ಬ್ಯಾಟಲ್ಸ್ ಅಂತಾರಲ್ಲ, ಯುದ್ಧಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದೇ ರೀತಿಯಾಗಿ ಪ್ಲಾಸಿ ಕದನ 1757 ನಡೀತದೆ ಫ್ರೆಂಡ್ಸ್. ಮತ್ತು ಬಕ್ಸಾರ್ ಕದನ 1764ರಲ್ಲಿ ನಡೆಯುತ್ತದೆ. ಈ ಯುದ್ಧಗಳ ಮೇಲೆ ಒಂದು ಪ್ರಶ್ನೆ ಬೀಳ್ತದೆ ಫ್ರೆಂಡ್ಸ್, ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 3, ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಕಂಡು ಬಂದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಜಾರ್ಖಂಡ್ ರಾಜ್ಯ. ಅಂದರೆ ಅತಿ ಹೆಚ್ಚು ಕಲ್ಲಿದ್ದಲು ಗಣಿ ಕಂಡು ಬರುವ ರಾಜ್ಯ ಯಾವುದಪ್ಪ ಅಂತಂದ್ರೆ ಜಾರ್ಖಂಡ್ ರಾಜ್ಯ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 4, ಕಪ್ಪೆಯ ವೈಜ್ಞಾನಿಕ ಹೆಸರು ಯಾವುದು? ಅಂದರೆ ಕಪ್ಪೆಯ ವೈಜ್ಞಾನಿಕ ಹೆಸರು ಬಂದುಬಿಟ್ಟು ರಾಣಾ ಟೆಗ್ರಿನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರಾಣಾ ಟೆಗ್ರಿನಾ ಬಂದುಬಿಟ್ಟು ಇದು ಕಪ್ಪೆಯ ವೈಜ್ಞಾನಿಕ ಹೆಸರು ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 5, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಅಂದರೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಬಂದುಬಿಟ್ಟು ಸುಚಿತ್ರಾ ಕೃಪಲಾನಿ ಅವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 6, ವಿಟಮಿನ್ ಸಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಅಂದರೆ ವಿಟಮಿನ್ ಸಿನಲ್ಲಿ ಕಂಡುಬರುವ ಆಮ್ಲ ಬಂದುಬಿಟ್ಟು ಅಸ್ಕಾರ್ಬಿಕ್ ಆಮ್ಲ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 7, ಸೂರ್ಯನಲ್ಲಿ ಎಷ್ಟು ಬಣ್ಣಗಳಿವೆ? ಅಂದರೆ ಸೂರ್ಯನಲ್ಲಿ ಎಷ್ಟು ಬಣ್ಣಗಳು ಇರ್ತಾವಪ್ಪ ಅಂತಂದ್ರೆ 7 ಬಣ್ಣಗಳು ಇರ್ತವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 8, ಚೀನಾದ ರಾಜಧಾನಿ ಯಾವುದು? ಚೀನಾದ ರಾಜಧಾನಿ ಬಂದುಬಿಟ್ಟು ಬೀಜಿಂಗ್ ನೋಡಿ ಫ್ರೆಂಡ್ಸ್. ಅಂದರೆ ಇಲ್ಲಿ ರಾಜಧಾನಿಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಅಂದರೆ ಜಪಾನ್ದ ರಾಜಧಾನಿ ಯಾವುದಪ್ಪ ಅಂತಂದರೆ ಟೋಕಿಯೋ, ಭಾರತದ ರಾಜಧಾನಿ ನವದೆಹಲಿ, ಮತ್ತು ಅಮೇರಿಕಾದ ರಾಜಧಾನಿ ವಾಷಿಂಗ್ಟನ್ DC, ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ನೇಪಾಳದ ರಾಜಧಾನಿ ಕಠ್ಮಂಡು, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಜರ್ಮನಿಯ ರಾಜಧಾನಿ ಬರ್ಲಿನ್, ಕೀನ್ಯಾದ ರಾಜಧಾನಿ ನೈರೋಬಿ, ಇರಾನ್ನ ರಾಜಧಾನಿ ತೆಹರಾನ್, ಮತ್ತು ಯಾವುದಪ್ಪ ಮೊನ್ನೆ ತಾನು ನಡೆದಲ್ಲ ಯುದ್ಧ ನಡೀತಲ್ಲ ಫ್ರೆಂಡ್ಸ್, ಇಸ್ರೇಲ್ ರಾಜಧಾನಿ ಜೆರುಸಲಂ. ಇಂಪಾರ್ಟೆಂಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಇಸ್ರೇಲ್ ರಾಜಧಾನಿ ಜೆರುಸಲಂ. ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 9, ಅಸ್ಸಾಂದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಅಸ್ಸಾಂದ ಪ್ರಸ್ತುತ ಮುಖ್ಯಮಂತ್ರಿ ಬಂದುಬಿಟ್ಟು ಹೇಮಂತ್ ಬಿಸ್ವಾ ಶರ್ಮಾ ಅವರು ಅಸ್ಸಾಂದ ಪ್ರಸ್ತುತ ಮುಖ್ಯಮಂತ್ರಿ ಆಗಿರ್ತಾರೆ. ಅಂದರೆ ಮುಖ್ಯಮಂತ್ರಿಗಳ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ ಫ್ರೆಂಡ್ಸ್, ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 10, ನೊಬೆಲ್ ಪ್ರಶಸ್ತಿ ಯಾವಾಗ ಪ್ರಾರಂಭವಾಯಿತು? ನೊಬೆಲ್ ಪ್ರಶಸ್ತಿ ಬಂದುಬಿಟ್ಟು ಇದು ಯಾವಾಗ ಪ್ರಾರಂಭ ಆಯಿತಪ್ಪ ಅಂತಂದ್ರೆ 1901ರಲ್ಲಿ ನೊಬೆಲ್ ಪ್ರಶಸ್ತಿ ಪ್ರಾರಂಭವಾಗ್ತದೆ ಫ್ರೆಂಡ್ಸ್. ಪ್ರಶ್ನೆ 11, CDSನ ಅಧ್ಯಕ್ಷರು ಯಾರು? CDXನ ಅಧ್ಯಕ್ಷರು ಬಂದುಬಿಟ್ಟು ಅನಿಲ್ ಕುಮಾರ್ ಚೌಹಾಣ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12, ತಾಪಮಾನದ SI ಮೌಲ್ಯ ಎಷ್ಟು? ಅಂದರೆ ತಾಪಮಾನದ SI ಮೌಲ್ಯ ಬಂದುಬಿಟ್ಟು ಕೆಲ್ವಿನ್ ಆಗಿದೆ ಫ್ರೆಂಡ್ಸ್. ಅಂದರೆ ತಾಪಮಾನದ SI ಘಟಕ ಬಂದುಬಿಟ್ಟು ಇದು ಕೆಲ್ವಿನ್ ಆಗಿರುತ್ತೆ. ಈ SI ಅಂತಾರಲ್ಲ ಫ್ರೆಂಡ್ಸ್, ಇದು ಸ್ಟ್ಯಾಂಡರ್ಡ್ ನೋಡಿ ಫ್ರೆಂಡ್ಸ್. ಇದು ಈ ಸ್ಟ್ಯಾಂಡರ್ಡ್ SI ಅಂತ ಇದು ವರ್ಡ್ ಬಂದಿದೆಯಲ್ಲ ಫ್ರೆಂಡ್ಸ್, ಇದು ಈ SIನ 1960ರಲ್ಲಿ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಇದನ್ನು SIನ ಅದೇ ರೀತಿಯಾಗಿ ಪ್ರಶ್ನೆ 13, ದಿಯಾಸ್ಲೈ ಪುಸ್ತಕದ ಲೇಖಕರು ಯಾರು? ದಿಯಾಸ್ಲೈ ಪುಸ್ತಕದ ಲೇಖಕರು ಬಂದುಬಿಟ್ಟು ಕೈಲಾಸ್ ಸತ್ಯಾರ್ಥಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಇಲ್ಲಿ ಪುಸ್ತಕಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವು ಪುಸ್ತಕಗಳ ಬಗ್ಗೆ ನೀವು ಒಂದು ವಿಡಿಯೋನ ನೋಡಿ ಫ್ರೆಂಡ್ಸ್. ಯಾಕಂದರೆ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್, ಯಾವ ಪ್ರಶ್ನೆ ಬರುತ್ತೆ, ಯಾವ ಪ್ರಶ್ನೆ ಬರೋದಿಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ಈಗ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇದು ಮಹಾತ್ಮ ಗಾಂಧೀಜಿಯವರ ಪುಸ್ತಕ. ಹಾಗೆ ಡಿಸ್ಕವರಿ ಆಫ್ ಇಂಡಿಯಾ ಇದು ಜವಾಹರ್ಲಾಲ್ ನೆಹರು ಅವರ ಆತ್ಮಚರಿತ್ರೆ. ಅದೇ ರೀತಿಯಾಗಿ ವೇಟಿಂಗ್ ಫಾರ್ ಮೈ ವೀಸಾ ಅಂತಂತಂದರೆ ಇದು ಅಂಬೇಡ್ಕರ್ ಅವ್ರದ ಆತ್ಮಚರಿತ್ರೆ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋಗಳನ್ನ ನೀವು ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಒಂದು ಪ್ರಶ್ನೆ ಮುಂದಿನ ಶಿಫ್ಟ್ಗಳಲ್ಲಿ ಬಿದ್ದರೂ ಬಿಡ್ಬೋದು ಫ್ರೆಂಡ್ಸ್.
ಪ್ರಶ್ನೆ 14 2025 ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರ ಪ್ರದೇಶ ರಾಜ್ಯದಲ್ಲಿ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯ ಕಂಡುಬರುತ್ತೆ. ಪ್ರಶ್ನೆ 15 ವಿದೇಶಿ ನೆಲದಲ್ಲಿ ಭಾರತ ಧ್ವಜ ಹಾರಿಸಿದ ಮಹಿಳೆ ಯಾರು? ಅಂದರೆ ವಿದೇಶಿ ನೆಲದಲ್ಲಿ ಭಾರತ ಧ್ವಜ ಹಾರಿಸಿದ ಮೊದಲ ಮಹಿಳೆ ಬಂದ್ಬಿಟ್ಟು ಮೇಡಮ್ ಭಿಕಾಜಿ ಕಾಮಾ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 16 ಉತ್ತರ ಭಾರತದಲ್ಲಿ ಪ್ರದರ್ಶಿಸಲಾದ ಶಾಸ್ತ್ರೀಯ ಸಂಗೀತ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17 ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡ ಗಾಮ. ಇವನು ವಾಸ್ಕೋ ಡ ಗಾಮ ಬಂದ್ಬಿಟ್ಟು ಇವನು 1498ರಲ್ಲಿ ಕೇರಳದ ಕಲ್ಲಿಕೋಟೆಗೆ ಇವನು ಬರ್ತಾನೆ ಫ್ರೆಂಡ್ಸ್. ಆಗ ಕೇರಳದ ಕಲ್ಲಿಕೋಟೆಯ ರಾಜ ಯಾರು ಇರ್ತಾರಪ್ಪ ಅಂತಂದ್ರೆ ಜಾಮೋರಿನಿ ಇರ್ತಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 18 ಭಾರತ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ನೀಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ಟಿಕಲ್ 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿರುತ್ತೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಆರ್ಟಿಕಲ್ ಮೇಲೆ 1ರಿಂದ 2 ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್. ಆರ್ಟಿಕಲ್ ಸಂಪೂರ್ಣ ಇದ್ರ ಬಗ್ಗೆ ಓದಿ ಫ್ರೆಂಡ್ಸ್. ಮುಂದಿನ ಶಿಫ್ಟ್ಗಳಲ್ಲಿ 1ರಿಂದ 2 ಆರ್ಟಿಕಲ್ ಬರುವ ಸಾಧ್ಯತೆ ಇರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 19 ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತೇಜಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ಬಂದ್ಬಿಟ್ಟು ತೇಜಸ್ ಆಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 20 ಭಾರತೀಯ ನೌಕಾಪಡೆಯ ಪಶ್ಚಿಮ ನೌಕಾ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಮುಂಬೈ ನಗರದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 21 ಪ್ರಪಂಚದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಸಾಂದ್ರತೆ ಹೊಂದಿರುವ ಮರುಭೂಮಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂಟಾರ್ಟಿಕ್ ಮರುಭೂಮಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಅತಿ ದೊಡ್ಡ ಮರುಭೂಮಿ ಬಂದ್ಬಿಟ್ಟು ಪೆಸಿಫಿಕ್ ಮಹಾಸಾಗರ, ಅತಿ ಚಿಕ್ಕ ಮರುಭೂಮಿ ಬಂದ್ಬಿಟ್ಟು ಇದು ಅಂಟಾರ್ಟಿಕ್ ಸಾಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಇಲ್ಲಿ ಮರುಭೂಮಿ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ಫ್ರೆಂಡ್ಸ್. ಮರುಭೂಮಿ ಅಂತಂತಂದರೆ ಈಗ ಸಹರಾ ಮರುಭೂಮಿ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಮರುಭೂಮಿ ಇದಾಗಿದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ 22 1857ರ ಕ್ರಾಂತಿಯಲ್ಲಿ ಝಾನ್ಸಿಯನ್ನು ಯಾರು ಮುನ್ನಡೆಸಿದರು? ಅಂದರೆ ಝಾನ್ಸಿಯನ್ನು ಯಾರು ಮುನ್ನಡೆಸ್ತಾರಪ್ಪ ಅಂತಂದ್ರೆ ರಾಣಿ ಲಕ್ಷ್ಮೀಬಾಯಿಯವರು ಝಾನ್ಸಿಯನ್ನು 1857ರಲ್ಲಿ ಮುನ್ನಡೆಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 23 ಉಸಿರಾಟವು ಯಾವ ರೀತಿಯ ಪ್ರಕ್ರಿಯೆಯಾಗಿದೆ? ಉಸಿರಾಟವು ಬಂದ್ಬಿಟ್ಟು ಇದು ದೈಹಿಕ ಪ್ರಕ್ರಿಯೆ ಆಗಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 24 ಮಧುಮೇಹಕ್ಕೆ ಕಾರಣವೇನು? ಮಧುಮೇಹಕ್ಕೆ ಕಾರಣ ಬಂದ್ಬಿಟ್ಟು ಇನ್ಸುಲಿನ್ ಕೊರತೆಯಿಂದ ಮತ್ತು ಇನ್ಸುಲಿನ್ ಕಾರ್ಯನಿರ್ವಹಿಸದಿರುವುದರಿಂದ ಇದು ಮಧುಮೇಹಕ್ಕೆ ಕಾರಣ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 25 ಇರುವೆ ಕುಟುಕಿನಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ? ಇರುವೆ ಕುಟುಕಿನಲ್ಲಿ ಫಾರ್ಮಿಕ್ ಆಮ್ಲ ಕಂಡುಬರುತ್ತೆ ಫ್ರೆಂಡ್ಸ್. ಇರುವೆ ಕುಟುಕಿನಲ್ಲಿ ಫಾರ್ಮಿಕ್ ಆಮ್ಲ ಕಂಡುಬರುತ್ತೆ. ಪ್ರಶ್ನೆ 26 ನೌಕಾಪಡೆಯು ಎಲ್ಲಿ ರಕ್ಷಣೆ ಒದಗಿಸುತ್ತದೆ? ಅಂದರೆ ನೌಕಾಪಡೆ ಬಂದ್ಬಿಟ್ಟು ಇದು ನೀರಿನ ಪ್ರದೇಶಗಳಲ್ಲಿ ರಕ್ಷಣೆಯನ್ನು ಒದಗಿಸುತ್ತದೆ. ಅಂದರೆ ಭಾರತೀಯ ಸೇನೆ ಬಂದ್ಬಿಟ್ಟು ಇದು ಗಡಿಗಳಲ್ಲಿ ರಕ್ಷಣೆಯನ್ನು ಒದಗಿಸಿದರೆ ಇದು ನೌಕಾಪಡೆ ಬಂದ್ಬಿಟ್ಟು ನೀರಿನ ಪ್ರದೇಶಗಳಲ್ಲಿ ರಕ್ಷಣೆಯನ್ನು ಒದಗಿಸುತ್ತದೆ. ಪ್ರಶ್ನೆ 27 ಮೆಟ್ ಗಾಲಾ 2025ರಲ್ಲಿ ಯಾವ ಭಾರತೀಯರು ಇದರಲ್ಲಿ ಭಾಗವಹಿಸಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಾರುಖ್ ಖಾನ್ ಅವರು ಭಾಗವಹಿಸ್ತಾರೆ ಫ್ರೆಂಡ್ಸ್ ಮೆಟ್ ಗಾಲಾ 2025ರಲ್ಲಿ. ಕರೆಂಟ್ ಅಫೇರ್ಸ್ ಮೇಲೆ 1-2-3 ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್, ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 28 ಕೆಂಪು ಲಿಟ್ಮಸ್ ಮೂಲಕ ಒಂದು ಹನಿ ಮಾದರಿಯನ್ನು ಆಯಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗಿದಾಗ ಇದಕ್ಕೆ ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆ ಮಾದರಿಯು ಮೂಲಭೂತ ಅಥವಾ ಕ್ಷಾರೀಯ ಸ್ವಭಾವವನ್ನು ಹೊಂದಿದೆ ಎಂದು ಸೂಚಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 29 ಹಿಮಾಲಯವನ್ನು ಯಾವ ರೀತಿಯ ಪರ್ವತ ಶ್ರೇಣಿ ಎಂದು ವರ್ಗೀಕರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಮಾಲಯ ಪರ್ವತವನ್ನು ಮಡಿಕೆ ಪರ್ವತ ಶ್ರೇಣಿ ಅಂತ ವರ್ಗೀಕರಿಸಲಾಗಿದೆ ಫ್ರೆಂಡ್ಸ್. ಇಲ್ಲಿ ಜಿಯೋಗ್ರಫಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಪ್ರಶ್ನೆ 30 HClನ pH ಮೌಲ್ಯ ಎಷ್ಟು? ಅಂದರೆ ಹೈಡ್ರೋಕ್ಲೋರಿಕ್ನ pH ಮೌಲ್ಯ ಬಂದ್ಬಿಟ್ಟು ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ 1 ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಮಾನವನ ಮೂತ್ರದ pH ವ್ಯಾಲ್ಯೂ ಬಂದ್ಬಿಟ್ಟು 6 ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಅಂದರೆ ಇಲ್ಲಿ pH ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಅದೇ ಮಾನವನ ದೇಹದ ರಕ್ತ pH ಬಂದ್ಬಿಟ್ಟು 7.4 ಆಗಿರುತ್ತೆ. ಮತ್ತು pHನಲ್ಲಿ ಅತಿ ಹೆಚ್ಚು pH ಮೌಲ್ಯ ಹೊಂದಿದ್ದು ಯಾವುದಪ್ಪ ಅಂತಂದರೆ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಇದು ಅತಿ ಹೆಚ್ಚು pH ಮೌಲ್ಯವನ್ನು ಹೊಂದಿರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ
ಪ್ರಶ್ನೆ 31 ಇಲ್ಲಿ ಈ ರೀತಿ ಕೇಳಿದ್ದಾರೆ ಫ್ರೆಂಡ್ಸ್. 930 ಗ್ರಾಮ್ ಮತ್ತು 31 ಕಿಲೋಗ್ರಾಮ್ಗಳ ಅನುಪಾತ ಎಷ್ಟಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 100 ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 32 7, 4 ಮತ್ತು 3ರ ಲಸ ಎಷ್ಟು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 84 ನೋಡಿ ಫ್ರೆಂಡ್ಸ್. 7, 4 ಮತ್ತು 3ರ ಲಸ ಬಂದ್ಬಿಟ್ಟು 84 ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.